ಇದು ಕೃಷ್ಣಾವತಾರ ಯಾವ್ದು ನಾಗೇಂದ್ರ ಪ್ರಸಾದ್ ಹೋದ ಕೃಷ್ಣಾವತಾರ. ಸರ್ ಸ್ವಲ್ಪ ಎಲ್ಲರೂ ಆಸೀನರಾದರೆ ನಮ್ಮ ಚಿತ್ರದ ಮೇಕಿಂಗ್ ವಿಡಿಯೋ ಪ್ಲೇ ಆಗುತ್ತೆ. ನಂತರ ತಂಡ ಇವತ್ತಿನ ಈ ಗೋಷ್ಠಿಗೆ ಬಹಳ ಪ್ರೀತಿಯಿಂದ ಬಂದಿರುವ ಎಲ್ಲ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಿರಿಯರಿಗೂ ಕಿರಿಯರಿಗೂ ಎಲ್ರಿಗೂ. ಮಾಯಾ ಬಜಾರ್ ಫಿಲ್ಮ್ಸ್ ಇದರ ನಿರ್ಮಾಪಕರು ಗುರುಪ್ರಸಾದ್ ಅವರು ಮೂಲತಃ ಉದ್ಯಮಿಗಳು ಅಂದರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ, ಭಾಳ ತಕ್ಕ ಮಟ್ಟಿಗೆ ಅವ್ರದ್ದೇ ಆದಂಥ ಉದ್ಯಮದಲ್ಲಿ ಇರೋವಂಥವ್ರು, ಸಿನಿಮಾ ಪ್ರೀತಿ ಇರೋವಂಥವ್ರು. ಎಷ್ಟೋ ಸಲ ನಾನು ಸರ್ ಆ ಕ್ಯಾರವ್ಯಾನ್ ಎಲ್ಲ ಬೇಡ ಸರ್ ಅಂದರೆ ಕಾಡಿಗೆ ಕ್ಯಾರವ್ಯಾನ್ ತರಿಸಿದವರು ಅವರು. ಅಂದರೆ ಸಿನಿಮಾ ಪ್ರೀತಿ. ಅವ್ರ ಹತ್ರ ಏನೋ ಕೋಟ್ಯಾಂತರ ರೂಪಾಯಿ ದುಡ್ಡುಗಳಿದೆ ಅನ್ನೋ ಆ ಥರದ್ದಲ್ಲ. ಸಿನಿಮಾ ಮೇಲಿನ ಪ್ರೀತಿಗೆ ಭಾಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಅವರು. ಮತ್ತು ಅವ್ರ ಜೊತೆಗಾರರು ತುಂಬ ಜನ ಇದ್ದಾರೆ. ವಿನಯ್ ಅವರಿದ್ದಾರೆ, ಮತ್ತು ಪ್ರಭಾಕರ್ ಅವರು, ರಾಜು ಅವರು, ತುಂಬ ಜನ ಸ್ನೇಹಿತರೆಲ್ಲ ಸೇರಿ, ಮತ್ತು ಡಾಕ್ಟರ್ಗಳಿದ್ದಾರೆ, ಡಾಕ್ಟ್ರು ಮತ್ತು ಕೆಂಚೇಗೌಡರು, ತುಂಬ ಜನ ಅವರು ಸ್ನೇಹಿತರು ಹಿರಿಯರು ಎಲ್ಲ ಸಿನಿಮಾ ಮಾಡಿದ್ದಾರೆ. ಮತ್ತು ಇದರ ಒಂದು ಕಥೆಯನ್ನು ಇಟ್ಕೊಂಡು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ ಅದನ್ನೊಂದು ಶೇಪ್ಗೆ ತೊಗೊಂಬಂದು ಸಿನಿಮಾ ಮಾಡಿರುವಂಥದ್ದು ನಮ್ಮ ಸಿರಿ. ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ, ಯುನೀಕ್ ಆಗಿದೆ. ಸಿರಿ YSR ಅಂತ. ಉತ್ತರ ಕರ್ನಾಟಕದ ಹುಡುಗ ಇಲ್ಲಿ ಬಂದು ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತಾ, ತಾನೇ ಕಥೆ ಮಾಡಿಕೊಂಡು ನಿರ್ಮಾಪಕರನ್ನ ಒಪ್ಪಿಸಿ ಈಗ ಸಿನಿಮಾ ಮಾಡಿದ್ದಾರೆ. ತುಂಬ ಬಿಗಿಪಟ್ಟು, ಅಂದರೆ ಸಿನಿಮಾ ಹೀಗೆ ಬರಬೇಕು ಅನ್ನುವ ಪಟ್ಟು ಇರುವಂಥ ಹುಡುಗ. ಇಡೀ ಸಿನಿಮಾನ ತುಂಬ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಮಾಡಿದ್ದಾನೆ. ಒಳ್ಳೇದಾಗಲಿ ಅಂತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಇಬ್ಬರಿಗೂ ಒಳ್ಳೇದಾದರೆ ನಮಗೆ ನ್ಯಾಚುರಲ್ ಆಗಿ ಬೈ ಡಿಫಾಲ್ಟ್ ನಮಗೂ ಒಳ್ಳೇದಾಗುತ್ತೆ. ಸೊ ಅವರಿಬ್ಬರಿಗೂ ಮೊದಲು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಸಿನಿಮಾ, ಹೊಸಬರು ಸಿನಿಮಾ, ಅದು ಪಡ್ತಾ ಇರುವ ಪಡಿಪಾಟಲುಗಳು ಎಲ್ಲವೂ ಗೊತ್ತಿದ್ದೆ. ಸಿನಿಮಾ ಅಂದ್ರೇ ಅದೇ, ಸಿನಿಮಾ ಮೋಹ, ಸಿನಿಮಾ ಸೆಳೆತ ಅಂದ್ರೇ ಅದೇ. ನಮಗೆಲ್ಲ ಗೊತ್ತಿದೆ, ವಾಣಿಜ್ಯ ಗೊತ್ತು. ಆ ವಾಣಿಜ್ಯದಲ್ಲೂ ಈಜ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು. ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದ್ದೀವಿ ಮತ್ತು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಎಲ್ಲ ತಂಡಗಳಿಗೂ ಇರುತ್ತೆ. ನಮಗೊಂದು ಸ್ವಲ್ಪ ಒಂದು ಹಿಡಿ ಜಾಸ್ತಿನೇ ಇದೆ. ಯಾಕೆಂದರೆ ನಮ್ಮ ಸಿನಿಮಾ ತುಂಬ ಹೊಸದನ್ನು ಏನೋ ಹೇಳಕ್ಕೆ ಹೊರಟಿದ್ದೀವಿ. ಮತ್ತು ನಿಮಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರೋದಂಥ ಪಾತ್ರಗಳೇ ಆಗಿರ್ತವೆ. ಹಾಗಾಗಿ ಡೆಫಿನೆಟಾಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು ಕೂಡ ಅವರು ಎಜುಕೇಷನಿಸ್ಟ್. ಅವ್ರದ್ದೇ ಆದಂಥ ಒಂದು ಸ್ವತಃ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಅನೇಕರಿಗೆ ಉದ್ಯೋಗ ದೊರಕಿಸ್ಕೊಡುವಂಥದ್ದು ಮತ್ತು ಆ ರೀತಿಯ ಒಂದು ಸಂಸ್ಥೆ ಇಟ್ಕೊಂಡಿರೋಂಥವ್ರು. ಅವರು ಕೂಡ ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗೆ ನಮ್ಮ ರಘು ಏನು ಕೊಪ್ಪ ಸರ್, ರಾಮನಕೊಪ್ಪ ರಘು ಅವರು ಕೃಷ್ಣನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ತಮಾಷೆಯ ಪಾತ್ರ ಅವರು. ಮತ್ತು ಪ್ರಕಾಶ್ ಅವರು
ಒಳ್ಳೆ ಪಾತ್ರ ಮಾಡಿದ್ದಾರೆ. ಸಿನಿಮಾ ನೋಡಿ ತುಂಬ ವಿಶೇಷ ಅನಿಸುತ್ತೆ ಅವ್ರ ಪಾತ್ರ ಕೂಡ. ಹಾಗೆ ABM ಮುರಳಿಯವರು, ಇವರು ಸುಮಾರು 4-5 ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ರೀರೆಕಾರ್ಡಿಂಗ್ ಮಾಡಿರೋರು ಮತ್ತು ಕೀರವಾಣಿಯವರಿಂದ ಹಿಡಿದು ಹರಿಕೃಷ್ಣ ಅವರ ತನಕ, ಅಥವಾ ನೀವು ಯಾವುದೇ ಸಂಗೀತ ನಿರ್ದೇಶಕರನ್ನ ಹೇಳಿದ್ರು, ಅದು ವಿಜಯಾನಂದ್ ಆಗ್ಬೋದು, ತುಂಬ ಜನ ಎಲ್ಲ ಸಂಗೀತ ನಿರ್ದೇಶಕರು, 100 ಸಂಗೀತ ನಿರ್ದೇಶಕರುಗಳ ಜೊತೆ ಅನ್ನಮಯ್ಯ ಅಂತ ಸಿನಿಮಾ ಕೂಡ ಅವ್ರ ಬ್ಯಾಕ್ಗ್ರೌಂಡು ಎಲ್ಲ ಮಾಡಿರೋಂಥವ್ರು ಇವರೇ, ಅಂದರೆ ಕೀರವಾಣಿಯವ್ರ ಜೊತೆ ಕೆಲಸ ಮಾಡಿರೋಂಥವ್ರು. ಸೊ ಕೀಬೋರ್ಡಿಸ್ಟ್ ಆಗಿ ಸುಮಾರು 30-40 ವರ್ಷಗಳ ಅನುಭವ ಇರೋಂಥವ್ರು. ಅವರು ಈ ಸಿನಿಮಾಗೆ ಸಂಗೀತ ಮಾಡ್ತಿದ್ದಾರೆ, ಒಂದಷ್ಟು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ. ಒಂದು ವಿಶೇಷವಾದ ಗೀತೆನ ನಮ್ಮ ವಿಶ್ವಾಸ್ ಮಾಡ್ತಿದ್ದಾರೆ. ಎದ್ದು ನಿಂತ್ಕೊಳ್ಳಿ ಒಂದು ಸೆಕೆಂಡ್. ವಿಶ್ವಾಸ್ ಅಂತ ಭಾಳ ಒಳ್ಳೆಯ ಗೀತೆ ಒಂದು ಮಾಡಿದ್ದಾರೆ. ಹಾಗೆ ನೆಕ್ಸ್ಟು ಶುಭಾರಕ್ಷ ಅವರು, ಬಹುತೇಕ ಶುಭಾರಕ್ಷ ಅವರು ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದಾರೆ. ನನ್ನ ಅನುಭವದ ಪ್ರಕಾರ ಇದು ಅವರ ಅತಿ ಹೆಚ್ಚು ಇಡೀ ಸಿನಿಮಾವನ್ನು ಢಾಳಾಗಿ ಆವಾಹಿಸಿಕೊಂಡಂಥ ಪಾತ್ರ ಮಾಡಿರುವಂಥದ್ದು ಇದು ಮೊದಲ ಸಿನಿಮಾ ಅಂತ ನನ್ನ ಅನಿಸಿಕೆ. ಉಳಿದಿದ್ದು ಅವರೇ ಹೇಳಬೇಕು. ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ವಿಶೇಷವಾಗಿ ಹೇಳಬೇಕು. ನಾನು ಒಂದು ಶುಭಾರಕ್ಷ ಅವರು ಮತ್ತು ತ್ರಿವೇಣಿ ಅವರು. ಶುಭಾರಕ್ಷ ಅವರು ಅವರ ಈ ಪಾತ್ರ ಅಂತ ಮಾತಾಡಿದಾಗ ನಾನು ಮತ್ತು ಸಿರಿ ಎಲ್ಲ ಈ ಪಾತ್ರ ಯಾರು ಮಾಡಬೇಕು, ಯಾಕೆಂದರೆ ಇಡೀ ಸಿನಿಮಾನ ತೂಗಿಸ್ಕೊಂಡು ಹೋಗುವಂಥ ಸ್ತ್ರೀ ಪಾತ್ರ. ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಲಿಟ್ರಲಿ ಅಕ್ಷರಶಃ ಈಗ ಹೀರೋಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಫೈಟಲ್ಲೋ ಕೈ ಗಾಯ ಆಯಿತು, ಕಾಲು ಗಾಯ ಆಯಿತು, ಇದು ನಮ್ಮ ಸಹಜವಾಗಿ ನೋಡಿರ್ತೀವಿ. ಈ ಸಿನಿಮಾದಲ್ಲಿ ಇವರು ಕನಿಷ್ಠ ಒಂದು 100 ಸಲ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ. ಅಷ್ಟು ಸಲ ತರ್ಚುಗಳು ಕಾಡಲ್ಲಿ ಶೂಟ್ ಮಾಡಿದ್ದೀವಿ. ತರ್ಚು ಗಾಯಗಳು ಇನ್ನೂ ಹೋಗಿಲ್ಲ. ಅಷ್ಟು ಏನು ಆ ಪೊದರುಗಳಲ್ಲಿ ರಿಯಲ್ ಆಗಿ ಇಳಿದು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಯಾರಾದರೂ ಶಾರ್ಟು 2 ನಿಮಿಷ ಶೂಟ್ ಮಾಡ್ತಾರೆ, ಎನಿ ಶಾರ್ಟ್ 3 ನಿಮಿಷ ಮಾಡ್ತಾರೆ. 7 ನಿಮಿಷ 8 ನಿಮಿಷ ಶೂಟ್ ಮಾಡಿದ್ರು ನಮ್ಮ ಡೈರೆಕ್ಟರ್ ಜಿಮ್ಮಿ ಹಾಕ್ಬಿಟ್ಟು. ಬನ್ನಿ ಓಡ ಬನ್ನಿ, ನಿಂತ್ಕೊಳ್ಳಿ, ಇಲ್ಲಿ ತಿರುಗಿ, ಅಲ್ಲಿ ನುಗ್ಗಿ ಅಂತ. ಅಷ್ಟು ಎಗರಿ ಬಿದ್ದು ಎಲ್ಲ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ. ವಿಶೇಷವಾಗಿ ಅವರಿಗೆ ಈ ಸಿನಿಮಾ ದೊಡ್ಡ ಹೆಸರು ಯಶಸ್ಸು ಎಲ್ಲ ತಂದುಕೊಡ್ಲಿ ಅಂತ ನಾನು ಅವ್ರಿಗೆ ಆಶಿಸ್ತೇನೆ. ಹಾಗೆ ತ್ರಿವೇಣಿ ಹೊಸ ಹುಡುಗಿ, ಅದರ ಆಸಕ್ತಿ ಎಷ್ಟು ಇದೆ ಅಂತಂದರೆ, ಸಹಜವಾಗಿ ಒಂದು ಸಿನಿಮಾ ಅಂದ ತಕ್ಷಣವೇ ಬಂದು ಒಂದು ಪ್ಯಾಷನ್ನಲ್ಲಿ ಸಿನಿಮಾ ಮಾಡೋದು, ಪ್ಯಾಷನಲ್ಲಿ ಸಿನಿಮಾ ಮಾಡೋದು ಎರಡಿದೆ. ಈಗ ಪ್ಯಾಷನ್ನಲ್ಲಿ ಸಿನಿಮಾ ಪ್ರೀತಿ, ಶೂಟಿಂಗ್ ಇಲ್ಲದ ದಿವಸ ಕೂಡ ಬಂದು ಸೆಟ್ಟಲ್ಲಿ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡ್ಕೊಳ್ಳೋ ಅಂಥದ್ದಾಗಲಿ, ಅಥವಾ ಪ್ರತಿ ಸಲ ಆ್ಯಕ್ಟ್ ಮಾಡುವಾಗ ಸರ್ ಹೇಗೆ ಮಾಡಬೇಕು ಏನು ಕೇಳ್ಕೊಂಡು ಮಾಡೋದಾಗಲಿ, ಅದೆಲ್ಲ ತುಂಬ ವಿಶೇಷ ಅನಿಸಿದ್ದು ನನಗೆ. ತ್ರಿವೇಣಿ ಅವರ ಶ್ರಮ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪಾತ್ರ ಏನಲ್ಲ, ಸಣ್ಣ ಪಾತ್ರ, ಆದರೆ ಭಾಳ ಮುಖ್ಯವಾದಂಥ ಪಾತ್ರ ಅವ್ರದ್ದು ಕೂಡ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ನೀವು ತೆರೆ ಮೇಲೆ ನೋಡ್ತೀರಿ, ಡೆಫಿನೆಟಾಗಿ ನಿಮಗೆ ಇಷ್ಟ ಆಗುತ್ತೆ ಈ 2 ಪಾತ್ರಗಳು. ಇನ್ನು ಮಾನಸಿ ಸುಧೀರ್ ಅವರು ಮತ್ತು ಪ್ರಕಾಶ್ ಅವರು ತುಂಬ ಕಡಿಮೆ ಪಾತ್ರಗಳು ಸಿನಿಮಾದಲ್ಲಿ, ತುಂಬ ರಾಶಿ ಪಾತ್ರಗಳಿಲ್ಲ, ಇಷ್ಟೇ ಪಾತ್ರಗಳೇ. ನಾನೇನು ಹೇಳ್ತಾ ಇದ್ದೀನಿ, ಇಷ್ಟೇ ಪಾತ್ರಗಳೇ ಇಡೀ ಸಿನಿಮಾದಲ್ಲಿರೋದು. ತುಂಬ ವಿಶೇಷವಾದಂಥ ಸಿನಿಮಾ ಆಗುತ್ತೆ ಇದು ಅನ್ನೋ ನಂಬಿಕೆ ನನಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ನೀವು ನೋಡಿದಿರೋದೇನೋ ವಿಚಿತ್ರವಾದಂಥ ಒಂದು ಗೆಟಪ್. ಈ ಗೆಟಪ್ಪು 16 kg ಇತ್ತು ಕಾಸ್ಟ್ಯೂಮ್. ನಿಮ್ಗೆ ಅದೊಂದು ಸಪ್ರೇಟ್ ಒಂದು ಫಸ್ಟ್ ಲುಕ್ ಅಂತೇಳಿ ಒಂದು ಬಿಡ್ತಾರಂತೆ. 16 kg ಅಂದರೆ ಬೂಟು ಇಲ್ಲಿ ತನಕ, ಅದೊಂದು ಬೂಟು ಮತ್ತು ಒಂದು ಕೋಟು. ಆ ಕೋಟು ತೂಕ 16 kg ತೂಕದ್ದು. ಏನೇನು ಆರ್ನಮೆಂಟ್ಸು, ಅದು ಇದು ರುದ್ರಾಕ್ಷಿ ಎಲ್ಲ, ಹ್ಯಾಟು ಇವೆಲ್ಲ. ಸೊ ಅದನ್ನು ಹಾಕ್ಕೊಂಡು ಕಾಡಲ್ಲಿ ಶೂಟ್ ಮಾಡಬೇಕು. ಅದು ರಾತ್ರಿ, ಮ್ಯಾಕ್ಸಿಮಮ್ ರಾತ್ರಿ ಶೂಟ್ ಮಾಡಿರೋದು ಸಿನಿಮಾ. ಅದು ಭಾಳ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಮೊದಲು ನನ್ನ ಹತ್ರ ಸಿರಿ ಬಂದು ಸರ್ ಇಂಥದ್ದೊಂದು ಪಾತ್ರ ಇದೆ, ಇಂಥದ್ದೊಂದು ಕತೆ ಹೇಳ್ಬೇಕು ನಿಮಗೆ ಅಂತಂದು. ಸರಿ, ಏನು ತುಂಬ ಜನ ಬರ್ತಾರೆ ಸರ್, ನಾನು
ನಾನೊಂದು ಹಾಡು ಬರೆದಿದ್ದೀನಿ ನಿಮ್ಗೆ ತೋರಿಸ್ಬೇಕು, ನಾನೊಂದು ಕಂಪೋಸ್ ಮಾಡಿದ್ದೀನಿ ಕೇಳಿಸ್ಬೇಕು, ನಾವು ಏನೋ ಎಡಿಟ್ ಮಾಡಿದ್ವಿ ತೋರಿಸ್ಬೇಕು ಅಂತ ಬರ್ತಾರೆ. ಹಾಗೆ ಕತೆ ಹೇಳಬೇಕು ಅಂತ, ಸರಿ ಹೇಳಪ್ಪ ಅಂದೆ, ಕತೆಗೆಲ್ಲ ಚೆನ್ನಾಗಿದೆಮ್ಮ, ಇದು ಕರೆಕ್ಷನ್ ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದೆ. ಎಲ್ಲ ಕತೆ ಹೇಳಿದ್ಮೇಲೆ ಸರ್ ಈ ಪಾತ್ರ ನೀವು ಮಾಡಬೇಕು ಅಂತ. ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಆಗಲಿ ಅಥವಾ ನೀನು ಎಲ್ಲಪ್ಪ ನೋಡೋದ್ರಿಂದ, ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿದೆ, ಸೆನ್ಸಾರ್ ಆಗಿದೆ, ರಿಲೀಸ್ ಮಾಡಿಲ್ಲ ಆ ಸಿನಿಮಾ, ಗುರೂಜಿ ಅಂತ ಒಂದು ಸಿನಿಮಾ. ಆ ಸಿನಿಮಾ ಕೂಡ ಸುಮಾರು 1 ವರ್ಷ ಇಡೀ ಉತ್ತರ ಭಾರತ ಎಲ್ಲ ಸುತ್ತಾಡಿ ಮಾಡಿದ್ದೀವಿ. ಆ ಸಿನಿಮಾದ ಗ್ಲಿಮ್ಸನ್ನು ಎಡಿಟಿಂಗಲ್ಲಿ ಪೂರ್ತಿ ನೋಡಿ ನನ್ನ ಸಿರಿ. ಸೊ ಆ ಸಿನಿಮಾ ನೋಡಿ ಈ ಪಾತ್ರ ಇವರು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನನ್ನ ಹತ್ರ ಬಂದು ಹೇಳಿದಾಗ, ಸರಿ ನಾನು ಅದೊಂದು ಚಾಲೆಂಜಿಂಗ್ ಪಾತ್ರ, ನನಗೇನು ಆ್ಯಕ್ಟ್ ಮಾಡುವ ಇದು ಅಂತಲ್ಲ, ಚೆನ್ನಾಗಿತ್ತು ಪಾತ್ರ ಅಂಥೇಳಿ ನಾನು ಮಾಡಿದ್ದೀನಿ. ಭಾಳ ಪ್ರಮುಖವಾದ ಪಾತ್ರ, ತುಂಬ ಇಂಟ್ರೆಸ್ಟಿಂಗ್ ಆದ್ದು. ನನಗೆ ಒಬ್ಬ ನಟ, ನನ್ನೊಳಗಿರುವಂಥ ಒಬ್ಬ ನಟನಿಗೂ ಒಂದಷ್ಟು ಕೆಲಸ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ಇನ್ನು ಬಹುಶಃ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಎಡಿಟರ್ ಶ್ರೀಕಾಂತ್ ಅವರು, ಮತ್ತು ನಮ್ಮ ಶಿವಶಂಕರ್ ಅಂತ ಕ್ಯಾಮ್ರಾಮನ್ ಇಲ್ಲಿ ಬಂದಿಲ್ಲ, ಮತ್ತು ಅವ್ರೇನೋ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬರಲಿಲ್ಲ. ಕ್ಯಾಮ್ರಾಮನ್ ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಅವ್ರು ಇದ್ದಿದ್ರೆ ಹೇಳೋಕ್ಕೆ ಚೆನ್ನಾಗಿರ್ತಿತ್ತು. ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಶಿವಶಂಕರ್ ಅಂತ ಜಾನರ್. ಅದೇ ಸರ್ ನನ್ನ ಕನ್ಫ್ಯೂಷನ್, ಯಾವ ಜಾನರ್ ಇದು ಅಂತ. ಇದು ಯಾವ ಕಡೆಗೂ ಇದನ್ನು ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಡೆಫಿನೆಟ್ ಆಗಿ ಒಂದು ಎಮೋಷ್ನಲ್ ಆದಂಥ ಒಂದು ಬ್ಲ್ಯಾಕ್ ಇರುವಂಥ ಸಿನಿಮಾ, ಅಷ್ಟೇ ಹ್ಯೂಮರ್ ಇದೆ ಮತ್ತು ಕಾಡಿದೆ, ಥ್ರಿಲ್ ಇದೆ, ಎಲ್ಲವೂ ಇದೆ. ಕೃಷ್ಣಾವತಾರ ಹೆಂಗೆ ಲಿಂಕ್ ಆಗುತ್ತೆ ಅಂದರೆ, ಸಿನಿಮಾದಲ್ಲಿ ಈ ಕೃಷ್ಣ ಅವತಾರ ಯಾಕೆ ಆಯಿತು ಅಂತಂದರೆ, ಅಧರ್ಮವನ್ನು ಮಟ್ಟ ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಹುಟ್ಟಿದ, ಅದು ಕೃಷ್ಣಾವತಾರ ಅಂತ ಅನ್ನೋದು ಗೊತ್ತಿರುತ್ತದೆ. ಈ ಸಿನಿಮಾದಲ್ಲೂ ಕೂಡ ನಡೆಯುವ ಒಂದು ಅಧರ್ಮ ಅನ್ಬೋದು ಅಥವಾ ಆ ಥರದ್ದೇನೋ ಒಂದು ನೆಗೆಟಿವ್ ಆದಂಥ ಒಂದು ವಿಷಯ, ಆ ವಿಷಯವನ್ನು ಮಟ್ಟ ಹಾಕಲಿಕ್ಕೆ ಒಬ್ಬ ಏನು ಚಾಲೆಂಜ್ ತಗೋತಾನೆ, ಅದು ನನ್ನ ಪಾತ್ರ. ಏನು ಮಾಡ್ತಾನೆ ಆ ಪಾತ್ರ ಇಡೀ ಸಿನಿಮಾದಲ್ಲಿ, ಅದು ಹೇಗೆ ಮಾಡ್ತಾನೆ ಅಂತ. ಸೊ ಸ್ಥಾಪನೆ ಮಾಡ್ತಾನೆ, ಧರ್ಮ ಸ್ಥಾಪನೆ ಮಾಡ್ದಂಗೆ ಕೃಷ್ಣ, ಇವನು ತನ್ನದೇ ಆದಂಥ ಒಂದು ಸಿದ್ಧಾಂತನ ಹೇಳ್ತಾನೆ ಅನ್ನೋದು ಸಿನಿಮಾ ಸರ್. ಹಾಗಾಗಿ ಇದು ಕೃಷ್ಣ ಅವತಾರ. ಇನ್ನೊಂದು ಅವತಾರ, ಪ್ರತಿಯೊಬ್ಬರು ಒಳಗಡೆನೂ ಒಬ್ಬ ಕೃಷ್ಣ ಇದ್ದಾನೆ, ಅವನು ಹೊರಗಡೆ ಬರ್ಬೇಕಷ್ಟೆ, ಒಂದನ್ನ ಮೆಟ್ಟಿ ನಿಲ್ಬೇಕಂದ್ರೆ. ಸೊ ಈ ಸಿನಿಮಾದಲ್ಲಿ ಅಂಥದ್ದೊಂದು ಪಾತ್ರ ಸರ್. ನಾನು ಥ್ರಿಲ್ಲರ್ ಅನ್ಬೋದು. ಫ್ಯಾಂಟಸಿ ಎಲಿಮೆಂಟ್ಸ್ ಇಲ್ಲ ಸರ್, ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆದಂಥ ವಾಸ್ತವದಲ್ಲಿ ನಡೆಯಬಹುದಾದ ಕಥೆನೆ, ಅದಕ್ಕೊಂದಿಷ್ಟು ಫ್ಯಾಂಟಸೈಸ್ ಪಾತ್ರ. ಫ್ಯಾಂಟಸೈಸ್ ಸಿನಿಮಾ ಅಲ್ಲ, ಫ್ಯಾಂಟಸೈಸ್ ಪಾತ್ರ ನಂದು. ಇದರಲ್ಲಿ 4 ಹಾಡುಗಳಿದೆ. ನಾನೇ ಹಾಡು ಬರೆದಿದ್ದೀನಿ. ಒಂದು ಹಾಡನ್ನು ವಿಶ್ವಾಸ್ ಅವರು ಕಂಪೋಸ್ ಮಾಡಿದ್ದಾರೆ, ಇನ್ನು ಉಳಿದ 3 ಹಾಡುಗಳನ್ನು ABM ಅವರು ಮಾಡಿದ್ದಾರೆ, ಹಾಗೂ ರೀ ರೆಕಾರ್ಡಿಂಗ್ ಇವ್ರು ಮಾಡ್ತಿದ್ದಾರೆ. ಒಂದು ವಿಶೇಷ ಏನಂದರೆ, ಈಗ ಯುಗಾದಿಗೆ ಹಾಡು ಬಿಡುಗಡೆ ಮಾಡ್ತೀವಿ. ಯುಗಾದಿಗೆ ಮುಂಚೆ ನಮ್ಮ ಮ್ಯೂಸಿಕ್ ಬಜಾರಲ್ಲಿ, ಮ್ಯೂಸಿಕ್ ಬಜಾರ್ ಆಡಿಯೋ ಇದರಲ್ಲಿ ಯುಗಾದಿ ಮೇಲೆ ಒಂದು ಹಾಡು ಶುಭ ರಕ್ಷ ಅವರು ಅವರ ಸೋಲೋ ಸಾಂಗ್, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅನುರಾಧ ಭಟ್ ಅವರು ಹಾಡಿದ್ದಾರೆ. ಸದ್ಯದಲ್ಲೇ ಅದನ್ನು ಬಿಡುಗಡೆ ಮಾಡ್ತೀವಿ. ಅಂದರೆ ಸರ್ ಅಷ್ಟು ಖರ್ಚು ಮಾಡಬೇಡಿ ಸರ್ ಅದಕ್ಕೆ ಅಂತಂದರೆ, ಇಲ್ಲ ಸರ್ ಆಯ್ತು ಬಿಡೋಣ, ಇರ್ಲಿ ಬಿಡೋಣ ಅಂತೇಳಿ ಖರ್ಚು ಮಾಡಿದ್ದಾರೆ. ಒಂದು. ಎರಡನೇದು ಡೈರೆಕ್ಟ್ರು, ಅದು ಏನಕ್ಕಮ್ಮ ಅಷ್ಟೊಂದು ಪಾಪ ಈ ಹುಡುಗಿನ ಅಷ್ಟೊಂದು ಗೋಳಿಕೋತಾ ಇದೆ, ಅಲ್ಲಿ ಬಿದ್ದು ಕಾಡು ಸರ್, ರಾತ್ರಿ ಅಲ್ಲೊಂದು 4 ಪಾರ್ ಹಾಕ್ಬಿಟ್ಟು, ಪಾರ್ ಲೈಟಲ್ಲಿ ಆ ಚಂದ್ರನ ಬೆಳಕು ಅನ್ನೋ ಥರದ ಕಾನ್ಸೆಪ್ಟ್ ಮಾಡಿ, ಆ ಕಾಡಲ್ಲಿ ಮಂದ ಬೆಳಕಿರುತ್ತೆ, ಅಲ್ಲಿ ಇವರು ಬರಬೇಕು. ಲಿಟ್ರಲಿ ನಮ್ಮ ಆರ್ಟ್ ಅಸಿಸ್ಟೆಂಟ್ಗೆ ಹಾವು ಸಿಕ್ಕಿದೆ, ಇವರು ಪಾಸ್ ಆಗಿರೋ ಜಾಗ. ಸೊ ಆ ಥರದ ಜಾಗದಲ್ಲಿ ಎಲ್ಲ ಮಾಡ್ತಿದ್ರು. ನಾನು ಅಷ್ಟೊಂದು ರಿಸ್ಕ್ ತಗೊಂಡೆಲ್ಲ ಮಾಡಬೇಡಿ, ಅದನ್ನು ಕಟ್ ಶಾಟ್ ಮಾಡ್ಬೋದು, ಈ ಥರದ್ದೇನೋ ಸಲಹೆ ಕೊಡ್ತಿದ್ದೆ.
ಆದರೆ ಫೈನಲ್ ಆಗಿ ಔಟ್ಪುಟ್ ಅಂತ ಏನು ಇದೆ ಅದಕ್ಕೆ ಹೆಚ್ಚು ಶ್ರಮ ಪಡುವಂಥ ಹುಡುಗ. ಅದು ನನಗೆ ವಿಶೇಷವಾಗಿ ಒಪ್ಕೊಳ್ಳುವಂಥ ಗುಣ. ಸಂಭಾಷಣೆ ಅವರೇ ಡೈರೆಕ್ಟರ್ ಪವನ್ ಇಲ್ಲಿ ಪವನ್ ರಾವ್ ಸಂಭಾಷಣೆ ಬರೆದಿರೋದು ಸರ್. ಒಂದು 15 ದಿವಸ ಸರ್, ಒಂದು 7-8 ಹಗಲು, ಒಂದು 14-15 ರಾತ್ರಿ. ಪ್ರಮುಖ ಪಾತ್ರ. ನನ್ನ ಈ ಕತೆ ಆರಂಭ ಆಗುವುದು ನನ್ನಿಂದಲೇ, ಅಂತ್ಯ ಆಗುವುದು ನನ್ನಿಂದಲೇ. ಹಾಗಾಗಿ ಆಮೇಲೆ ಈ ನಮ್ಮ ಕುಂಫು ಚಂದ್ರು ಫೈಟ್ ಮಾಸ್ಟರ್, ಸಾರಿ ಬಂಡೆ ಚಂದ್ರು ಅಂತ ಫೈಟ್ ಮಾಸ್ಟರ್. ಸಿನಿಮಾದಲ್ಲಿ ಆಕ್ಷನ್, ಮೂಡ್ ಆಫ್ ಆಕ್ಷನ್ ಒಂದು ಬ್ಲಾಕ್ ಇದೆ ಸರ್. ಆಕ್ಷನ್ ಅಲ್ಲ, ಫೈಟ್ ಅಲ್ಲ. ನಾಗೇಂದ್ರ ಪ್ರಸಾದ್ 4 ಜನಕ್ಕೆ ಹೊಡೆದ ನನಗೆ ಇಲ್ಲ, ಒಂದು ಮೂಡ್ ಆಫ್ ಆಕ್ಷನ್ ಇದೆ ಅಷ್ಟೇ. ಇದು ಈ ಸಿನಿಮಾ ಕೃಷ್ಣಾವತಾರ ಅನ್ನೋ ಒಂದು ಟೈಟಲ್ನ ನಾವು ಲಾಂಚ್ ಮಾಡ್ಬೇಕಂದ್ರೆ ಯೂಶುವಲ್ ಆಗಿ ನನ್ನ ಹತ್ರ ತುಂಬ ಜನ ಹೊಸಬ್ರು ಬಂದು ಟೈಟಲ್ ಲಾಂಚ್ ಅಥವಾ ಆಡಿಯೋ ಲಾಂಚ್ ಇದೆಲ್ಲ ಮಾಡಿಸ್ಕೊತಾರೆ. ಸೊ ನಾವು ಏನೋ ಲಾಂಚ್ ಮಾಡುವಾಗ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದೇನೆಂದರೆ, ಈ ಟೈಟಲ್ನ ನನ್ನ ಜೊತೆ ಮತ್ತು ನಾನು ಅವ್ರ ಜೊತೆ ಕೆಲಸ ಮಾಡಿರುವಂಥ ಅನೇಕ ಕೃಷ್ಣರಿದ್ದಾರೆ. ಅದು ಹರಿಕೃಷ್ಣ, ರಾಜೇಶ್ ಕೃಷ್ಣ, ರಾಮಕೃಷ್ಣ ಅವ್ರ ಸಿನಿಮಾ ನನಗೆ ಬರೆದಿದ್ದೀನಿ. ಮತ್ತು ನವೀನ್ ಕೃಷ್ಣ ಅವರು ನನ್ನ ಭಾಳ ಆತ್ಮೀಯರು. ನಾವಿಬ್ಬರು ಒಂದೇ ಊರಿನವರು, ಬಾಲ್ಯದಿಂದ ಒಬ್ರನ್ನೊಬ್ರು ಪರಿಚಯ ನಮಗೆ. ಆ ಥರದ ಇದು. ಅದಲ್ಲದೆ ನಾವು ಸಿನಿಮಾಗಳು ಕೆಲಸ ಮಾಡಿದ್ದೀವಿ. ವಿಶೇಷವಾದಂಥ ಒಂದು ನಂಟು ನನಗೂ ನವೀನ್ ಕೃಷ್ಣ ಅವ್ರಿಗೂ ಇದೆ. ಅವರು ಕೆಲಸ, ನನ್ನ ಯಾವುದೋ ಒಂದು ಕತೆ ಹೇಳ್ತೀನಿ ಅವ್ರಿಗೆ, ಅವ್ರು ಯಾವುದೋ ಒಂದು ಕತೆ ಹೇಳ್ತಾರೆ. ಮತ್ತು ಹಾಡು ನಾನು ಯಾವುದೋ ಆಲ್ಬಮ್ ಮಾಡಿದಾಗ ಬಂದು ಹಾಡಿದ್ದಾರೆ. ಸಿನಿಮಾ ಮಾಡಿದ್ದೀವಿ, ವಿನಾಯಕ ಗೆಳೆಯರ ಬಳಗ ಜೊತೆಯಲ್ಲಿ ಸಿನಿಮಾ ಮಾಡಿದ್ದೀವಿ. ಮತ್ತು ಅವರ ಅನೇಕ ಸಿನಿಮಾಗಳನ್ನ ಮೆಚ್ಚಿ ನಾವು ಅವ್ರ ಜೊತೆ ಒಡನಾಟ ಇದೆ. ಹೀಗೆ ತುಂಬ ಆತ್ಮೀಯರು ಆಗಿರೋದ್ರಿಂದ ನವೀನ್ ಕೃಷ್ಣ ಅವರು ಸರಿ ಇದಕ್ಕೆ. ಹಾಗೆ ಹರಿಕೃಷ್ಣ ಅವ್ರ ಜೊತೆ ಕೆಲಸ ಮಾಡೋದು ನಿಮಗೆ ಗೊತ್ತು. ಸೊ ಹರಿಕೃಷ್ಣ ಅವ್ರು ಸರಿ. ಮತ್ತು ನನ್ನ 2ನೇ ಸಿನಿಮಾದ ಕ್ಯಾಮರಾಮನ್ನೇ ಜೆ ಕೃಷ್ಣ ಅವರು, ಸೀನಿಯರ್ ಕೃಷ್ಣ ಅವರೇ, ಮತ್ತು ಕ್ಯಾಮರಾ ಅಸೋಸಿಯೇಷನ್ನ ಪ್ರೆಸಿಡೆಂಟು. ಅದರ ಹೊರತಾಗಿ ಕೂಡ ನಾವು ಅನೇಕ ಏನು ವಾಣಿಜ್ಯ ಮಂಡಳಿದಾಗ್ಬೋದು ಅಥವಾ ನಿರ್ದೇಶಕರ ಸಂಘದಾಗ್ಬೋದು, ಯಾವುದೇ ಸಿನಿಮಾಗೆ ಸಂಬಂಧಪಟ್ಟದ್ದು ಅಂತ ಬಂದಾಗ ನಾವೆಲ್ಲ, ನಾನಾಗಲಿ, ರಾಮಕೃಷ್ಣ ಅವರಾಗಲಿ, ಜೆ ಕೃಷ್ಣ ಅವರಾಗಲಿ ಜೊತೆಯಲ್ಲಿ ಚೇಂಬರಲ್ಲಿ ಅಸೋಸಿಯೇಷನ್ಗಳಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಜೆ ಕೃಷ್ಣ ಇದು ಸರಿಯಾಗುತ್ತೆ. ಮತ್ತು ಸಾಯಿ ಕೃಷ್ಣ ನಿಮ್ಗೆ ಗೊತ್ತಿದೆ, ಸಂಭಾಷಣೆಗಾರ ಮತ್ತು ನನ್ನ ಜೊತೆ ಇದ್ದಂಥ ಹುಡುಗ, ಶಿಷ್ಯ. ಹಾಗಾಗಿ ಈ ಥರ ಒಂದಷ್ಟು ಜನ ಕೃಷ್ಣರಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಸರ್ ರಮ್ಯಾ ಕೃಷ್ಣನೂ ಕರೆಸಿ ಅಂತ ನಂಗೆ ಕೆಲಸ ಮಾಡಿಲ್ಲಪ್ಪ. ಹಾಗಾಗಿ ಎಲ್ಲ ಆತ್ಮೀಯ ಕೃಷ್ಣರು ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ಕರೆದ ಬರೀ ಫೋನ್ಗಳಲ್ಲೇ ಹೇಳಿದ್ದೀನಿ ಸರ್, ಯಾರಿಗೂ ಇನ್ನೇನು ವಿಶೇಷವಾಗಿ ಇದು ಮಾಡಿಲ್ಲ. ಸೊ ಇವತ್ತು ಅವರ ಭೂಮಿಗೆ ಬಂದ ಭಗವಂತ ಸೀರಿಯಲ್ನ ಇವತ್ತಿಗೆ ರಜಾ ತಗೊಂಡು, ಇವತ್ತು ನಾನು ಬರೋಲ್ಲ ಅಂತ ಹೇಳಿ 1 ವಾರ ಮುಂಚೆ ಆ ಶೆಡ್ಯೂಲ್ನ ಚೇಂಜ್ ಮಾಡಿಸಿ ಇವತ್ತು ಇಡೀ ದಿವಸ ರಜೆ ಹಾಕಿ ನನಗಿಂತ ಮುಂಚೆ ಬಂದು ಆಡಿಟೋರಿಯಮಲ್ಲಿರುವಂಥ ನವೀನ್ ಕೃಷ್ಣ ಅವ್ರಿಗೆ ವಿಶೇಷವಾದ ಧನ್ಯವಾದ. ಸೇಮ್ ಈ 4 ಜನ ಇಲ್ಲಿರೋ 4 ಕೃಷ್ಣರು ನನಗಿಂತ ಮುಂಚೆ ಆಡಿಟೋರಿಯಂ ಬಂದವರು. ವಿಶೇಷವಾಗಿ ಅಷ್ಟು ಜನಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಾಸ್ಟ್ ಮಾಡಕ್ಕೆ ತುಂಬ ಹೆದರ್ಕೊಂಡಿದ್ರು. ಆಮೇಲೆ ವರ್ಕ್ ಮಾಡಿ ಒಂದು 5 days ಆದಮೇಲೆ ಅವ್ರಿಗೆ ನಂಬಿಕೆ ಬಂತು ಓಕೆ ಅಂತ. ಈ ಮೂವಿಲಿ ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಚಂದನ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇದು ಹಾರರ್ ಮೂವಿ ಇಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನೇ ಅಂತ ಹೇಳ್ಬೋದು. ತುಂಬ ಒಂದು ನೇಚರ್ ಲವರ್, ಮತ್ತು ಮ್ಯೂಸಿಕ್ ಬಗ್ಗೆ ಅಫ್ಕೋರ್ಸ್ ಹೃದಯದಿಂದ ಮ್ಯೂಸಿಕ್ ಇದ್ದೇ ಇರತ್ತೆ. ಅದ್ರದ್ದು ನಂದೊಂದು ಪಾತ್ರ ಅಷ್ಟೇ. ಭಾಳ ದೊಡ್ಡ ಟೆನ್ಷನ್ ಏನು ಗೊತ್ತಾ, ತ್ರಿವೇಣಿ ಆಗಲಿ ಶುಭರಕ್ಷ ಅವರಾಗಲಿ, ಸರ್ ನೀವಿದ್ದೀರಾ ಅಂದರೆ ಹಾಡು ಇಟ್ಟು ಬಿಡಿ ಸರ್ ಅಂತ. ನನಗೆ ಅದು ಹೆಚ್ಚು ಭಯ ಆಗ್ಬಿಟ್ಟಿದೆ. ಇವ್ರು ಏನು ಟ್ಯೂನ್ ಮಾಡಿದ್ರು ಸರ್ ಇನ್ನು ಬೇರೆ ನಾನು ನೋಡಿ ಸರ್ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ. ಸೊ ಹಾಗೆ ನನಗೆ ಒಂದು ಸೋಲೋ ಸಾಂಗ್ ಕೊಟ್ಟಿದ್ದಾರೆ.
ಕೇಳೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಲೈನ್ಸ್ ಅಷ್ಟು ಚೆನ್ನಾಗಿದೆ. ಸೊ ಸಾಂಗ್ ಇದಾದ್ಮೇಲೆ ರೆಕಾರ್ಡಿಂಗ್ ಆದಮೇಲೆ ಇನ್ನೂ ಕೇಳಿಲ್ಲ, ಬಟ್ ಬಿಫೋರ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ಕೇಳಿದ್ದೆ. ಇನ್ನು ನಮ್ಮದು ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಲಾಸ್ಟ್ ಸ್ಕೆಡ್ಯೂಲಲ್ಲಿ ಅವ್ರು ಪರಿಚಯ ಮಾಡಿಕೊಟ್ರು. ಅದುವರೆಗೂ ನಂಗೆ ಪರಿಚಯನೇ ಮಾಡಿಕೊಟ್ಟಿಲ್ಲ, ಪ್ರೊಡ್ಯೂಸರ್ ಯಾರನ್ನೋದು ನಂಗೆ ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಸಾಗರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಏನೋ ಅವಾಗ ಕರೆದು ಇವರೇ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡೋದು, ಅದು ಕ್ಲೈಮ್ಯಾಕ್ಸ್ ಟೈಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ನಿಮ್ಮ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ರಿ. ಹಾಗೆ ನಾನು ಏನಂದರೆ ಈ ಮೂವಿಲಿ ಡೈರೆಕ್ಟರ್ ಸರ್ ಬೇಜಾನ್ ಇಡೀ ಮೂವಿಲಿ ಓಡಿಸ್ಬಿಟ್ಟಿದ್ದಾರೆ. ಹಾಗೆ ರಿಯಲ್ ಆಗಿ ಕೂಡ ನಂಗೆ ಸ್ಕಿನ್ ಇನ್ನೂ ಹಾಗೆ ಡ್ಯಾಮೇಜ್ ಆಗಿದೆ, ಅದು ಹೋಗಲ್ಲ ಯಾವತ್ತೂ. ಸೊ ಆ ಥರ ಮಾರ್ಕ್ ಉಳಿಯೋ ಥರ ನೆನ್ಪಿಟ್ಕೊಳ್ಳೋ ಥರ ಮಾಡಿದ್ದಾರೆ. ಆ್ಯಂಡ್ ಸರ್ ಕೂಡ ಒಂದು ಸೀನಲ್ಲಿ ನಂದು ಕೂದಲೇ ಇಷ್ಟು ಸುಟ್ಟಾಗ್ಬಿಟ್ಟಿದೆ ಹೇಳ್ಬೇಕಂದ್ರೆ ಅದೆಲ್ಲ. ಸೊ ಈ ಥರ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದ್ದೀನಿ. ರಿಯಲ್ ಆಗೇನೆ ಹಾವು ಕೂಡ ಪಕ್ಕದಲ್ಲಿ ಇದ್ರೂ ಹೇಳ್ಬೇಡಿ, ಅವ್ರಿಗೆ ಹೇಳಿದ್ರೆ ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿ ಮಿಡ್ ನೈಟಲ್ಲೇ ಆ್ಯಕ್ಟ್ ಮಾಡಿಸಿದ್ದಾರೆ. ಎಲ್ಲ ಮುಗ್ದಾದ್ಮೇಲೆ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಹಾವಿತ್ತು ಅಂತ. ಆಮೇಲೆ ಸ್ಮಶಾನದಲ್ಲಿ ಕೂಡ 12 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲಿ ಆಲದ ಮರದ ಮೇಲೆಲ್ಲ 2 ಅವರ್ ಕೂರಿಸಿದ್ದಾರೆ, ಕೆಳಗಡೆ ಇಳಿಯಕ್ಕೆ ಬಿಟ್ಟಿಲ್ಲ. ಸೊ ಈ ಥರ ಎಲ್ಲ ತುಂಬ ಮಾಡಿಸಿದ್ದಾರೆ. ಆ ನೀರು ಏನು ಹೇಳ್ತಾರೆ, ಹಳ್ಳ ಗುಂಡಿ ಒಳಗಡೆ ಕಾಲಿಟ್ರೆ ಅದು ಹೇಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದ್ರೊಳಗಡೆ ರಿಯಲ್ ಆಗಿ ಓಡಿಸಿದ್ದಾರೆ ಸರ್. ನಾನು ಮಾಡಲ್ಲ, ನೀವು ಫಸ್ಟ್ ಮಾಡಿ ತೋರಿಸಿ ಅಂದ್ರೆ ಅವ್ರು ಮಾಡಕ್ ರೆಡಿ ಇಲ್ಲ, ನೀವೇ ಮಾಡಿ ಅಂತ. ಈ ತರ ಎಲ್ಲ ತುಂಬಾ ಫುಲ್ ಮೂವಿಲೇ ಆ ಥರ ಮಾಡ್ತಿದ್ದಾರೆ. ಆಮೇಲೆ ಫುಲ್ ಆಲ್ಮೋಸ್ಟ್ ನೈಟ್ ಶೂಟೇ, ಅದನ್ನು ಕರೆಕ್ಟಾಗಿ ನವಂಬರ್ ಡಿಸೆಂಬರ್ ಟೈಮಲ್ಲಿ. ಎಷ್ಟು ಚಳಿ ಇರ್ತಾ ಇತ್ತು ಅಂದರೆ ಅದು ಬಟ್ಟೆ ಎಲ್ಲ ನಂದು ಮೇ ಬಿ ಇದ್ರಲ್ಲಿ ನೋಡಿರ್ತಾರೆ ಎಲ್ಲ ಕಿತ್ತೋಗಿರೋ ಬಟ್ಟೆ, ಇವರೆಲ್ಲ ಫುಲ್ ಹಾಕೊಂಡ್ಬಿಟ್ಟಿದ್ದಾರೆ. ನನಗೆಲ್ಲ ಕಿತ್ತೋಗಿರೋ ಬಟ್ಟೆನೆ, ಫುಲ್ ಮೂವಿಲೆಲ್ಲ ಕಿತ್ತೋಗಿರೋ ಬಟ್ಟೆನೆ. ಆ ಮಳೆಯಲ್ಲಿ ಅದ್ರೊಳಗೆ ಸ್ಪ್ರೇ ಮಾಡಿ 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 ಎಷ್ಟು ಚಳಿ ಕುತ್ಕೊಂಡಿದ್ದೆ, ಅಷ್ಟು ಎಫೆಕ್ಟ್ ಹಾಕಿ ಈ ಮೂವಿಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಖಂಡಿತ ನನಗೆ ಈ ಮೂವಿಲಿ ಇಷ್ಟು ವರ್ಷ ನಾನು ಮಾಡಿರೋ ಮೂವಿಲಿ ಇದೇ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಹಾಗೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಈ ಮೂವಿಲಿ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹಾಗೆ ಅವ್ರಿಗೆ ಏನು ಬೇಕೋ ಅದನ್ನ ನಾನು 100% ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ಕೂಡ ನನಗಿದೆ. ಅದನ್ನ ಡೈರೆಕ್ಟರ್ ಸರೇ ಹೇಳಬೇಕು, ಹಾಗೆ ಆಡಿಯನ್ಸೇ ಹೇಳಬೇಕು ನಂದು ಮೂವಿ ರಿಲೀಸ್ ಆದಮೇಲೆ ಹೌದು ಅಂತ. ಹಾಗೆ ನನ್ನ ಕೋ ಆರ್ಟಿಸ್ಟ್ ವಿಶ್ವ ಅವರು ಆಗಿರ್ಬೋದು ಆ್ಯಂಡ್ ತ್ರಿವೇಣಿ ಆಗಿರ್ಬೋದು. ಆಲ್ಮೋಸ್ಟ್ ವಿಶ್ವ ಅವರು ಅಷ್ಟೇ ನನ್ನ ಜೊತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯಾರಿ ಮಾಡ್ತಾರೆ. ಅವರು ಕೂಡ ಒಂದು ಒಳ್ಳೆ ಆ್ಯಕ್ಟರೇ. ತುಂಬ ಜನ ಕಂಪ್ಲೇಂಟ್ಸ್ ಹೇಳಿರೋದು, ಯಾಕಂದ್ರೆ ನನ್ಗೆ ಅಷ್ಟು ಆ ಮೂವಿಲಿ ಅಷ್ಟು ಟಾರ್ಚರ್ ಇದೆ. ಕಾಂಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೇಂಟ್ ಹೇಳ್ತಾ ಇರೋದು. ಅವ್ರದ್ದು ನಂದು ಇದೆ ಡಿಫ್ರೆಂಟ್ ಸ್ಟೋರಿ ಬರುತ್ತೆ, ಅದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಹಂಗಿಲ್ಲ, ಹೇಳಕ್ಕಾಗಲ್ಲ, ಮೂವಿ ನೋಡಿ ಗೊತ್ತಾಗತ್ತೆ. ನಂದು ಅವ್ರದ್ದು ಅಷ್ಟು ಬರಲ್ಲ, ಇವರಿಬ್ರು ಕಾಂಬಿನೇಷನ್. ಸೊ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮೂವಿನ ಸಪೋರ್ಟ್ ಮಾಡಿ, ನಮ್ಮಂತ ಹೊಸ ಕಲಾವಿದ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಇರಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರೆಗ್ನೆಂಟ್ ವುಮೆನ್ ಕ್ಯಾರೆಕ್ಟರ್, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಇದು ಸ್ಟಾರ್ಟಿಂಗ್ ಆಫರ್ ಬಂದಾಗ ಮಾಡೋದಾ ಬೇಡವಾ, ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಸರ್ ಹೇಳಿದ್ರು, ನಾಗೇಂದ್ರ ಸರ್, ಇಲ್ಲ ನಿನ್ನ ಫೇಸು ಲೈಕ್ ಓಲ್ಡ್ ಜನ್ರೇಷನ್ ಹೀರೋಯಿನ್ಸ್ ಥರ ಇದೆ, ಈ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದರೆ ಆಡಿಯನ್ಸ್ ಖಂಡಿತ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಮಮ್ಮಿ ಲೈಕ್ ಓಕೆ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಇದು ಈ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ತುಂಬ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನನಗಿದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇತ್ತು. ಸೊ ನಾನು ಈ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು, ಡೈರೆಕ್ಟರ್ ಸಿರಿ ಸರ್ಗೆ ಥ್ಯಾಂಕ್ ಯು, ತುಂಬ ಎಂಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಗುರು ಸರ್ಗೂ ತುಂಬ ಥ್ಯಾಂಕ್ ಯು. ಮತ್ತು ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಥ್ಯಾಂಕ್ ಯು. ಬಿಕಾಸ್ ಯೂಶಲಿ ಇವರೆಲ್ಲ ಹೇಳ್ದಾಗೆ ನೈಟ್ ಶೂಟ್ಸೇ ತುಂಬ ಇರ್ತಿತ್ತು. ಅದರಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸ್ಮಾಲ್ ಸೆಟ್ಸ್ ಎಲ್ಲ ಹಾಕಿದ್ರು. ನಾನು ಅನ್ಕೊತಾ ಇದ್ದೆ, ಓಕೆ ನಮ್ಮದು ಮೀಡಿಯಮ್ ಬಜೆಟ್ ಮೂವಿ, ಇಂಥ ಮೂವಿ ಮಾಡಬೇಕು ಅಂದ್ರೆ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೊಡ್ಡ ಮೂವಿಲಿ ಇನ್ನೂ ಎಷ್ಟೆಷ್ಟು ಶ್ರಮ ಇರುತ್ತೆ ಅಂತ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಗೂ ತುಂಬ ಥ್ಯಾಂಕ್ ಯು. ನಮ್ಮ ಮೂವಿಲಿ ವರ್ಕ್ ಮಾಡಿರೋ ಪ್ರತಿ ಒಬ್ಬರಿಗೂ ಥ್ಯಾಂಕ್ ಯು.
ನಾನು ಹೊಸ ಪ್ರತಿಭೆ ಇಲ್ಲೆಲ್ಲ ಇರೋರೆಲ್ಲ ಆಲ್ಮೋಸ್ಟ್ ಎಷ್ಟು ಮಾಡಿರೋರೆ. ನಾನು ಇವಾಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಹಾರೈಕೆ, ಸಪೋರ್ಟ್ ನಮ್ಮ ಮೇಲೆ, ನಮ್ಮ ಸಿನಿಮಾದ ಮೇಲೆ ಹೀಗೆ ಇರಲಿ. ಧನ್ಯವಾದ. ಕೋ ಡೈರೆಕ್ಟ್ರು ಮತ್ತು ಡೈಲಾಗ್ಸ್ ಮಾಡಿದ್ದೀನಿ. ಸಂಭಾಷಣೆ ಶೈಲಿ ಯಾವ ಥರ ಇರುತ್ತೆ? ಸಂಭಾಷಣೆ ಶೈಲಿ ಬಂದು ಸರ್, ಒಂದು ಆದಷ್ಟು ಟಾಕಿ ಪೋರ್ಷನ್ ಕಡಿಮೆ ಇರೋದ್ರಿಂದ ಡೈಲಾಗ್ಸ್ಗೆ ಜಾಸ್ತಿ ಒತ್ತು, ಏನು ಪೋರ್ಷನ್ ಇದೆಯೋ ಡೈಲಾಗ್ಸ್ ಪೋರ್ಷನ್ ಅದರಲ್ಲೇ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಡೈರೆಕ್ಟ್ರು ಎಷ್ಟಾಗುತ್ತೋ ಅಷ್ಟು ಬರೆಸ್ಕೊಂಡಿದ್ದಾರೆ. ಡೈಲಾಗ್ಸು ನಾಗೇಂದ್ರ ಪ್ರಸಾದ್ ಸರ್ದು 2 ವರ್ಷನ್ ಇರೋದ್ರಿಂದ ಒಂದು ಸಾಫ್ಟ್ ವರ್ಷನ್ನು, ಒಂದು ಕ್ವಿಕ್ ಒಂದು ನಿಮಿಷ ಗುರುಗಳೇ ಹೇಳ್ಬಿಡ್ತಾರೆ. ಕೇಳ್ಬಿಟ್ಟು ಹೇಳಿ. ಗುರುಗಳೇ ಹೇಳ್ಬಿಡಿ. ಹೊಸಪೇಟೆ, ಕೊಪ್ಪಳ ಜಿಲ್ಲೆ, ಅಲ್ಲಿಂದ ಬಂದ ಹುಡುಗ. ಸದ್ಯದಲ್ಲೇ ಪವನ್ ಕೂಡ ನಿರ್ದೇಶಕ ಆಗ್ತಾನೆ. ತುಂಬಾ ಇಂಟೆಲಿಜೆಂಟ್ ಟೀಮ್, ಸಿರಿ ಆಗ್ಲಿ, ಪವನ್ ಆಗ್ಲಿ, ಉಪ್ಪಿ ಅಂತಿದ್ದಾನೆ, ನವೀನ್, ಎಲ್ಲ ಚೆನ್ನೈ, ತುಂಬಾ ಜನ ಹುಡುಗರಿದ್ದಾರೆ. ಎಲ್ಲ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಬ್ಯಾಕ್ ಗ್ರೌಂಡ್ ಇರುವಂತ ಹುಡುಗರು. ಅವ್ರು ಯೋಚನೆ ಮಾಡೋ ರೀತಿಗಳು, ಕಥೆಗಳು ಆಗ್ಲಿ ಅಥವಾ ಮಾತಾಗ್ಲಿ ಎಲ್ಲವೂ ವಿಶೇಷವಾಗಿದೆ. ಸೊ ಅವೆಲ್ಲ ಸಿನಿಮಾ ಅದನ್ನೆಲ್ಲ ದುಡಿಸ್ಕೊಳ್ತಾ ಇದೆ. ಈ ಸಿನಿಮಾ ಕೂಡ ಪವನ್ ರಾವ್ ಸಂಭಾಷಣೆ ಮತ್ತು ಅದರ ಶೈಲಿನೆಲ್ಲ ದುಡಿಸ್ಕೊಂಡಿದೆ ಈ ಸಿನಿಮಾ. ಒಂದು ಅನ್ಯೂಶಲ್ ಆದಂಥ ಸಿನಿಮಾ ಆಗುತ್ತೆ. ಈ ಎಲ್ಲ ಟ್ಯಾಲೆಂಟ್ಗಳ ಮಿಶ್ರಣ ಸಿನಿಮಾ. ಕನ್ನಡ ಅಷ್ಟೊಂದು ಬರಲ್ಲ, ಟ್ರೈ ಮಾಡ್ತೀನಿ, ಕ್ಷಮಿಸ್ಬಿಡಿ, ತಪ್ಪು ಬಂತು ಅಂತ. ಒಂದು ದಿನ ಫೋನ್ ಮಾಡಿದ್ದಾರೆ. ಒಂದು ಫೋನ್ ಮಾಡಿಬಿಟ್ಟು ಒಂದು 3 ಟ್ಯೂನ್ಸ್ ಕಲಿಸಿ ಅಂತ ಹೇಳ್ತಾರೆ. 3 ಟ್ಯೂನ್ಸ್ ಕಲಿಸಿ, ಒಂದೇ ಸಿಚುವೇಶನು. ಒಂದು ಹುಡುಗಿ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಬರುವಾಗ ಒಂದು ವೆಸ್ಟರ್ನ್ ಬೀಟಲ್ಲಿ ಒಂದು ರಾಗದಲ್ಲಿ ಮಾಡ್ಬೋದು, ಕರ್ನಾಟಕ ರಾಗದಲ್ಲಿ ಅಂತ. ಏನು ಲೆಸ್ ದ್ಯಾನ್ 1 hour ಅಲ್ವಾ? 3 ಟ್ಯೂನ್ಸ್ ಅಂದರೆ ಲೆಸ್ ದ್ಯಾನ್ 1 hour ಫಸ್ಟ್ ಟ್ಯೂನ್ ಕಲಿಸಿದೆ. ಸೆಕೆಂಡ್ ಟ್ಯೂನ್ ಅದು ಕಲಿಸ್ಬಿಟ್ಟು ಸೆಕೆಂಡ್ ಟ್ಯೂನ್ ಸ್ಟಾರ್ಟ್ ಮಾಡಿ, ಸೆಕೆಂಡ್ ಟ್ಯೂನ್ ವೆನ್ ಇಟ್ ವಾಸ್ ಅಬೌಟ್ ಟು ಫಿನಿಶ್ ಈ ಕಾಲ್, சார் சூப்பராக இருக்குது, சரணம் பண்ணுங்க. He said. Then I said, I already finished the second tune also. Okay, send it to me, we will decide. ಆದಮೇಲೆ ಫೋನ್ ಮಾಡಿ ಮತ್ತೆ ಫೋನ್ ಮಾಡಿ, ಇಲ್ಲ ಫಸ್ಟೇ ಚೆನ್ನಾಗಿದೆ, ಸೆಕೆಂಡ್ ಕೂಡ ಚೆನ್ನಾಗಿದೆ, ಬಟ್ ಫಸ್ಟ್ ಕನ್ಫರ್ಮ್ ಮಾಡೋಣ, ಚರಣ ಮಾಡಿ ಅಂತ ಚರಣ ಮಾಡಿಬಿಟ್ಟು ನೆಕ್ಸ್ಟ್ ಡೇ ರೆಕಾರ್ಡಿಂಗ್, ದೆನ್ ದ ಥರ್ಡ್ ಡೇ ಶೂಟಿಂಗ್. ಈ ಥರ ಆಯಿತು. ಇದು ಅವರು ಫೋನ್ ಮಾಡುವಾಗ ಇದು ಸಿನಿಮಾನ, ಯೂಟ್ಯೂಬ್ನ ಏನೂ ಹೇಳಿಲ್ಲ, ಜಸ್ಟ್ ಟ್ಯೂನ್ ಮಾಡಿ ಅಂತ ಹೇಳಿಬಿಟ್ಟು ನನಗೆ ಈ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ನ ಇವತ್ತೇ ನಾನು ಮೀಟ್ ಮಾಡಿದ್ದೀನಿ. ಟುಡೇ ಓನ್ಲಿ ಐ ಮೆಟ್ ಹಿಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಚಾನ್ಸ್. ಥ್ಯಾಂಕ್ ಯು ಬೋತ್ ಆಫ್ ಯು. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ನಾನು ಕಾಲೇಜಲ್ಲಿ ಜೂನಿಯರ್, ಸೊ ಒಂದು 12 ವರ್ಷದಿಂದ ಗೆಳೆತನ ಇತ್ತು. ಸೊ ಅಣ್ಣ ನಮಗೊಂದು ಚಾನ್ಸ್ ಇದೆ, ನಾವು ಮಾಡೋಣ, ಸೊ ಬೆಳೆಯೋಣ, ಬನ್ನಿ ಜಾಯ್ನ್ ಆಗಿ ಅಂತ ಹೇಳಿದ್ರು. ಅದಕ್ಕಾಗಿ ನನಗೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಅಗೇನ್ ನಾನು ಕೇಳಿದೆ, ನನಗೆ ಯಾವುದೇ ರೀತಿ ಆ್ಯಕ್ಟಿಂಗ್ ಬರೋಲ್ಲ, ಸೊ ನಾನು ಎಲ್ಲಿ ಏನೂ ಕಲ್ತಿಲ್ಲ. ಬಟ್ ಇದಕ್ಕಿಂತ ಮುಂಚಾಗಿ 2008, 2009, 10 ಆ ಒಂದು 3 ವರ್ಷ ಪೂರಿ ಜಗನ್ನಾಥ್ ಸರ್, RGV ಸರ್ಗೆ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳ್ಕೊಂಡು ಒಂದು ಚಾನ್ಸಸ್ ಕೇಳ್ಕೊಂಡು ಹೋಗ್ತಾ ಇದೆ. ಸೊ ನನ್ನ ಹತ್ರ ಸ್ಟೋರೀಸ್ ಇದೆ, ನಾನು ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಸೊ ನಮ್ಗೆ ಯಾವುದೇ ರೀತಿ ಯಾರೂ ಸಪೋರ್ಟ್ ಇಲ್ಲ. ಆ ಕಾರಣದಿಂದ ಸೊ ಪವನ್, ನಾನು 12 ವರ್ಷ ಇಂಡಸ್ಟ್ರಿಯಿಂದ ದೂರ ಇರ್ತೀನಿ. ಸೊ ಒಂದು ಒಳ್ಳೆ ರೀತಿಯಿಂದ ಎಜುಕೇಷನ್ ಮಾಡಿಕೊಂಡು, ಒಳ್ಳೆ IT ಕಂಪ್ನೀಸಲ್ಲಿ ಕೆಲಸ ಮಾಡಿಕೊಂಡು ಸೊ ಮತ್ತೆ ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಸೊ ಅದಕ್ಕಾಗಿ ಕಾದು ಒಂದು ಚಾನ್ಸ್ ಕೊಟ್ಟರು. ಆ್ಯಂಡ್ ಈಗ ನಾನು ನಾಗೇಂದ್ರ ಪ್ರಸಾದ್ ಸರ್ಗೆ ಕೇಳಿದೆ, ಸರ್ ನನಗೆ ಸೂಟ್ ಆಗ್ತೀನಾ? ಇಲ್ಲ ವಿಶ್ವನಾಥ್, ಸೊ ಖಂಡಿತವ ಅವೆಲ್ಲ ಆಗುತ್ತೆ, ಒಂದು ಚಾನ್ಸಸ್ ಇದೆ, ಮಾಡ್ಬೋದು ಅಂತ ಪ್ರೋತ್ಸಾಹಿಸಿಟ್ಟು ಬೆನ್ನಿಂದ ತಟ್ಟಿ, ಸರ್ ಹೀರೋಯಿನ್ ಹೈಟ್ ಇದ್ದರೆ ನಾನು ಹೀಗೆ ಹೈಟ್ ಇಲ್ಲ, ಖಂಡಿತವಾಗ್ಲೂ ನಡೆಯುತ್ತೆ ವಿಶ್ವನಾಥ್, ಜಸ್ಟ್ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಇಂಪಾರ್ಟೆಂಟ್, ನಥಿಂಗ್ ಇಸ್ ಮೋರ್ ದೆನ್ ಇಂಪಾರ್ಟೆಂಟ್ ಅಂತ ಸರ್ ಹೇಳಿದ್ರು. ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡಿ ಪ್ರತಿಯೊಂದು ಡೈಲಾಗ್. ಸೊ ಬಹುಶಃ ಸೊ ನಲ್ಲ ಸಿನಿಮಾ ಸುದೀಪ್ ಸರ್ಗೆ ಆದಮೇಲೆ ಸೊ ಆ ಒಂದು ನನಗೆ ಹೇಳ್ಕೊಟ್ರು, ಹಿಂಗಲ್ಲ ವಿಶ್ವ, ಈ ಥರ ಆ್ಯಕ್ಷನಲ್ಲಿ ಈ ಥರ ಮಾಡಬೇಕು ಅಂತ ಒಂದು ಕೆಲವೊಂದು ಹೇಳ್ಕೊಟ್ರು, ತಿಳ್ಕೊಂಡೆ. ನನಗೆ ಮೀನ್ ವೈಲ್ ನನಗೆ ಒಂದು ರಾಮಾಚಾರ್ಲಿ ದೊಡ್ಡ ಪಾತ್ರ ಮಾಡಿರೋ ಅಶ್ವಥ್ ಸರ್ ತುಂಬ ಇಷ್ಟ. ಅದಾದಮೇಲೆ ತುಂಬ ಇಷ್ಟ ಆಗಿರೋದು ಶ್ರೀನಿವಾಸ್ ಮೂರ್ತಿ ಸರು, ಅವ್ರನ್ನಂತೂ ನೋಡೋಕ್ಕಾಗಿಲ್ಲ. ನವೀನ್ ಕೃಷ್ಣ ಸರ್, ತುಂಬ ಥ್ಯಾಂಕ್ ಯು ಬಂದಿರೋದಕ್ಕೆ, ತುಂಬ ಖುಷಿ ಆಗ್ತದೆ. ನಿಮ್ಮ ಸೀರಿಯಲ್ ನಾನು ಒಂದು ಕೆಲವೊಂದು ಟೈಮಲ್ಲಿ ಫ್ರೀ ಟೈಮ್ ನೋಡಿದ್ವಿ, ತುಂಬ ಆ್ಯಕ್ಟಿಂಗ್ ಮಾಡ್ತೀರಿ ಸರ್, ಸೂಪರ್.
ಹಾಂ ಹೌದು ಸರ್ ಅದೇ ಈ ಥರ. ಆ್ಯಂಡ್ ಈಗ ನಮ್ಮ ಪ್ರೊಡ್ಯೂಸರ್ ಸರ್, ಸೊ ತುಂಬ ಥ್ಯಾಂಕ್ ಯು ಸರ್ ಒಂದು ಅವಕಾಶ ಕೊಡೋದಕ್ಕೆ. ಆ್ಯಂಡ್ ಈಗ ಸಿರಿ ಸರ್, ಸೊ ಅವ್ರು ನನಗೆ ಈ ಕತೆ ತಂದು ನಾವು ಇದು ಮಾಡಿದಾಗ ನಾವು ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ಒಂದು ಒಳ್ಳೆ ಔಟ್ಪುಟ್ ಕೊಟ್ವಿ. ಆ್ಯಂಡ್ ಈಗ ನಾಗೇಂದ್ರ ಪ್ರಸಾದ್ ಸರ್ಗೆ ತುಂಬ ಅವರೆಷ್ಟೇ ಬ್ಯುಸಿ ಇದ್ರು ಸರ್, ಎಲ್ಲ ಬನ್ನಿ ಸರ್ ಕತೆ ಮಾಡೋಣ, ಸೊ ಜಸ್ಟ್ ಇದು ಎಡಿಟಿಂಗ್ ಮಾಡೋಣ, ಅವ್ರಿಗೆ ಎಲ್ಲಿ ರೀತಿ ಬಿಡ್ದೇನೆ. ಸೊ ಖಂಡಿತವಾಗ್ಲೂ ಅವರು ತುಂಬ ಇನ್ಪುಟ್ ಕೊಟ್ಟರು. ಸೊ ಇವತ್ತೊಂದು ಒಳ್ಳೆ ಸಿನಿಮಾ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ. ಆ್ಯಂಡ್ ಈಗ ನಾವೆಲ್ಲ ಹೊಸಬರು. ಆ್ಯಂಡ್ ಈಗ ನಾವು ಏನು ಶುಭದಕ್ಷಕ್ಕೆ ಒಂದು ಕೋ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಈಗ ಒಂದು ಆ್ಯಕ್ಷನ್ ಸೀಕ್ವೆನ್ಸಸ್ ನಾಗೇಂದ್ರ ಸರ್ ಜೊತೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಈ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ಸಿನಿಮಾ ತಂಡಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿ. ಅಂದರೆ ಹೊಸಬರಿಗೆ ಅವಕಾಶ ಬೇಕು ಅಂದಾಗ ನೀವು ನಾಗೇಂದ್ರ ಪ್ರಸಾದ್ನೇ ಮೀಟ್ ಮಾಡಿ, ಅಂದರೆ ಬೆನ್ನು ತರ್ತಾರೆ. ಅದು ಕಥೆಯಿಂದ ಇರ್ಬೋದು, ಯಾವುದೇ ರೀತಿ ಇವತ್ತು ಸಿರಿ ಕತೆ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಷನ್ಗೆ ಸ್ವಲ್ಪ ಕಷ್ಟಪಡ್ತಿದ್ದಾಗ ಪೂರ್ತಿ ಬೆನ್ನೆಲುಬಾಗಿ ನಿಂತು ಅದಕ್ಕೆ ತನ್ನ ಸಪೋರ್ಟನ್ನು ಕೊಟ್ಟು ಇವತ್ತು ಆ ಸಿನಿಮಾನ ಗೆಲ್ಸುವತ್ತ ಸಾಗಿದ್ದಾರೆ ನಾಗೇಂದ್ರ ಪ್ರಸಾದ್. ಸಿರಿ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು, ಅದು ವಿಶೇಷವಾಗಿ ಬಂದಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ನಾನು ಪ್ರಕಾಶ್ ತುಮಿನಾಡು ಮತ್ತು ಮಾನಸ್ ಸುಧೀರ್ 3 ಜನ ಆ್ಯಕ್ಟ್ ಮಾಡಿದ್ವಿ. ಅದರಲ್ಲಿ ಮಾನಸ್ ಸುಧೀರ್ ಇದ್ದಾರೆ, ಅವರು ಸೈಕಿಯಾಟ್ರಿಸ್ಟ್. ಅವ್ರಿಗೆ ಒಂದು ಕಾಂಪೌಂಡರ್ ಪಾತ್ರ, ಒಂದು ತರಲೆ ಪೆದ್ದ ಒಂದು ವಿಚಿತ್ರವಾದ ಕಾಂಪೌಂಡ್ರು. ನಾನು ಹೇಳಿದ ಕೆಲವು ಸತಿ ಸರಿ ಆಗುತ್ತೆ, ಕೆಲವು ಸತಿ ತಪ್ಪಾಗುತ್ತೆ. ಆ ಮೆಡಿಕಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ. ಅದು ಅಲ್ಲಿ ಕತೆಗೆ ಒಂದು ತಮಾಷೆ ಕಾಣುತ್ತೆ, ಆ ಥರದ್ದೊಂದು ಪಾತ್ರ. ಜೊತೆಗೆ ಪ್ರಕಾಶ್ ತುಮಿನಾಡು ಒಂದು ಎಸ್ಟೇಟ್ ಮ್ಯಾನೇಜರ್ ಪಾತ್ರ. ಅಂದರೆ ನಮ್ಮ 3 ಜನ ಕಾಂಬಿನೇಷನ್ ವಿಶೇಷವಾಗಿ ವರ್ಕ್ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡ್ತು. ಅಂದರೆ ಇಂಡಸ್ಟ್ರಿಗೆ ಪ್ರಕಾಶ್ ತುಮಿನಾಡು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇಬ್ಬರು ಒಂದೇ ಅನ್ನೋ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಇಬ್ಬರು ಒಟ್ಟಿಗೆ ವರ್ಕ್ ಮಾಡುವಂಥ ಒಂದು ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅಲ್ಲಿ ಸುಮಾರು ಜನ ಅವ್ರಿಗೆ ಕಿರಿಕ್ಪಾಟಿ ಮೇಷ್ಟ್ರು ನೀವಲ್ವಾ ಅಂತ ಅವ್ರನ್ನ ಕೇಳ್ತಾರೆ, ಕಾಂತಾರ ರಾಂಪ ನಾನಾ ಅಂತ ನನಗೆ ಕೇಳ್ತಾರೆ. ಈ ಥರದ ಕನ್ಫ್ಯೂಷನ್ನಿಂದ ಹೊರಗೆ ಬಂದಿದ್ದೀವಿ ಈಗ. ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಪಂಚಪ್ರಾಣ ಇದು ಏನೇ ಇದ್ರು ಗುರುಗಳು ಅಂತಂದರೆ ಹಿಂದೂ ಮುಂದೆ ನೋಡಿದ್ರೆ ಅವ್ನಿಗೆ ಸಿರಿಗೊಂದು ಆಯಿತು ಮಾಡಪ್ಪ, ನಾನು ಇದ್ದೀನಿ, ಏನಾಗುತ್ತೆ ಅದು ಮಾಡಿ ಅಂತಂದರೆ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹಿಂದೆ ತುಂಬ ಜನ ಇದ್ದಾರೆ, ಅವ್ರನ್ನ ಇವತ್ತು ನಾವು ಇಲ್ಲಿ ಕರೆಯೋಕ್ಕಾಗಲಿಲ್ಲ. ಬಟ್ ಅವ್ರು ಏನಂದರೆ ನನಗೆ ಬೆನ್ನಿಗೆ ನಾನು ತಟ್ಟಿ ಮುಂದೆ ನಾನು ಇದ್ದೀನಿ, ನೀವು ಹೋಗಿ ಅಂತ ಮಾಡಿ ಅಂತ ನನ್ನ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ಸ್ವಾಗತ ಕೊಡಿ. ಅವ್ರನ್ನ ಒಂದು ಹೃದಯದಿಂದ ಅಭಿನಂದನೆ ಒಪ್ಕೊಳ್ತೀನಿ. ಮತ್ತು ನನಗೆ ಸಪೋರ್ಟ್ ಆಗಿ ಮಾಡಿದಂಥ ಗುರುಗಳಿಗೆ ಈ ಸಿನಿಮಾ ಏನೇ ಆಗಲಿ ಏನೇ ಬಿಡಲಿ ನಮ್ಮ ಗುರುಗಳು ನನ್ನ ಜೊತೆ ಇರ್ತಾರೆ, ನಾನು ಅವ್ರ ಜೊತೆ ಸದಾ ಇರಬೇಕು. ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಶಾಂತಕ್ಕ ಅಂತ ನಮ್ಮ ಗುರುವಣ್ಣವರು ಹೇಳ್ತೀನಿ. ಅಂದರೆ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದವನಿಗೆ ಒಂದಷ್ಟು ಅಣ್ಣ ತಮ್ಮಂದಿರುಗಳು ಇಲ್ಲ ನೀನಲ್ಲಿ ಏನೋ ಒಂದು ಕಲೆ ಇದೆ, ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಗುರುತಿಸ್ಕೋಬೇಕು, ನೀನು ಒಬ್ಬ ಒಳ್ಳೆ ನಿರ್ದೇಶಕ ಆಗ್ತೀಯಾ ಅಂತಂದು ತುಂಬ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಗುರುವಣ್ಣವ್ರು ಪರಿಚಯ ಆದರು. ಪರಿಚಯ ಆದಮೇಲೆ ಸಿನಿಮಾ ಮಾಡ್ತೀವಿ ಅಂತ ಪರಿಚಯ ಆಗಲಿಲ್ಲ. ಬಟ್ ಅವರು ಸ್ವಂತ ತಮ್ಮನಾಗಿ ಮನೆಗೆ ಕೂರಿಸ್ಕೊಂಡು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟು, ಅಂದರೆ ಜೀವನದಲ್ಲಿ ನೀನು ನನ್ನ ಸ್ವಂತ ತಮ್ಮ ಕಣವ, ನೀನು ಅಂದರೆ ತಮ್ಮನಿಗೋಸ್ಕರ ಬೇರೆಯವರು ಅಂದರೆ ಸ್ವಂತ ತಮ್ಮನ ಥರ ಮನೇಲಿ ಇಟ್ಕೊಂಡು ನನಗೊಂದು ಭವಿಷ್ಯನ ರೂಪಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಈ ಶ್ರಮ ಪಟ್ಟದಕ್ಕೆ ಇದ್ರ ಜೊತೆಗೆ ಸಪೋರ್ಟ್ ಆಗಿ ನಿಂತಹ ನಮ್ಮ ಪ್ರಬಣ್ಣ ಇರ್ಬೋದು, ತಿರ್ಗಾ ನಮ್ಮ ವಿಶ್ವನಾಥ್ ಸರ್, ರಾಜು ಸರ್, ಈ ರೀತಿ ತಿರ್ಗಿ ಸುನೀಲ್ ಸರ್ ಬಂದಿಲ್ಲ. ಹಾಗೆ ಅಷ್ಟು ಜನರನ್ನ ಕ್ರೋಢೀಕರಿಸಿ ಅಂದರೆ ಒಂದು ಸಿನಿಮಾ ಮಾಡ್ತಾ ಇದೀವಪ್ಪ, ಇವ್ನು ನನ್ನ ತಮ್ಮ, ಇವ್ನಿಗೊಂದು ಸಪೋರ್ಟ್ ಮಾಡೋಣ, ಇವ್ನಿಗೊಂದು ಲೈಫ್ ಕಣ್ಕೊಳ್ಳೋ ಥರ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಜೊತೆ ಸೇರಿದ್ರು. ಆಗ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಯಿತು. ತಿರ್ಗಾ ಇಲ್ಲಿ ಇರತಕ್ಕಂಥ ಎಲ್ಲ ಕಲಾವಿದರುಗಳು ನಾನು ಏನೇ ಟಾರ್ಚರ್ ಕೊಟ್ಟರು ಸಿನಿಮಾ ಪರವಾಗಿ ಅದನ್ನ ಯಾವುದನ್ನು ವ್ಯಕ್ತಪಡಿಸದೆ ಎಲ್ಲದನ್ನು ಸಹಿಸ್ಕೊಂಡು ಈ ಸಿನಿಮಾದಲ್ಲಿ ಎಲ್ಲರೂ ಶ್ರಮ ಪಟ್ಟರು. ಹಾಗೂ ನಾನು ಡೈರೆಕ್ಷನ್ ಟೀಮಲ್ಲಿ ಇರ್ತಕ್ಕಂಥವ್ರು ಸಂಭಾಷಣೆ ಪವನ್ ರಾವ್ ಕುಲಕರ್ಣಿ ಅಂತ, ಹಾಗೂ ನಮ್ಮ ನವೀನ್ ಕನ್ನವಳ್ಳಿ ಅಂತಂದು ತುಂಬ ಚಿಕ್ಕ ವಯಸ್ಸಿಗೆ ನೀನಾಸಂ NST ಸ್ಟೂಡೆಂಟ್ ಅವರು, ತುಂಬ ಚಿಕ್ಕ ವಯಸ್ಸಿಗೆ ನೆಲಮಂಗಲ ಗ್ರಾಮಾಂತರದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ಪಾಪ, ರಾಜ್ಯ ಪ್ರಶಸ್ತಿ. ಅವರು ಕೆಲಸ ಮಾಡಿದರು. ನಗಾರಿ, ತಿರ್ಗಾ ಉಪ್ಪಿ ಅಂತಂದು ಹನುಮಂತನಹಳ್ಳಿ ಸಿಂಗರಾಜು ಅಂತಂದು ಸುಮಾರು ಒಂದು 10 ವರ್ಷದಿಂದ ಸಿನಿಮಾದಲ್ಲಿದ್ದಾರೆ. ಈಗ ಒಂದು ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಈ ರೀತಿ ಒಂದು ಟೀಮ್ ಕಟ್ಕೊಂಡು ಗುರುಗಳ ಸಮ್ಮುಖದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ. ಇನ್ನು ಮುಂದೆ ಅದು ಪರದೆ ಮೇಲೆ ಬರುತ್ತೆ, ನೀವೆಲ್ಲ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತಂದು ಕೇಳ್ಕೊಳ್ತೀನಿ. ಏಕೆಗೊಂದಿ ಶ್ರೀಪತಿ ರಾಮಚಂದ್ರ ಅಂತಂದು ಅವರೇ ನಮ್ಮ ಅಪ್ಪವರೇ ಅದನ್ನು YSR ಅಂತ ಇಟ್ಕೊಳಪ್ಪ ಅಂತಂದು ಹೇಳಿದ್ದೆ ಸರ್.
ಇಲ್ಲ ಸರ್, ಸಿರಿ ಅಂತಂದ್ರೆ ನಮ್ಮ ಮನೇಲಿ ನಮ್ಮ ತಾಯಿಯವರು ನನಗಿಟ್ಟಂತ ಹೆಸರು ಸರ್. ಹಾಂ ಸರ್, ನಾನು ಫಸ್ಟ್ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಒಂದು ಜಾಕಿ ಅನ್ನೋ ಕಂಪ್ನಿಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್. ಹಾಂ, ಅಲ್ಲಿಂದ ಹಾಂ ಸರ್. ಅದೆಲ್ಲರಿಗೂ ಇಷ್ಟ ಆಗಲಿ, ಎಲ್ಲರೂ ಇಷ್ಟಪಟ್ಟು ಈ ಸಿನಿಮಾನ ನೋಡಿ ಇವರುಗಳ ಏನು ಅನ್ಕೊಂಡು ಮಾಡಿದ್ದಾರೆ, ಅವರ ಕನಸು ಏನಿದೆ ಅದೆಲ್ಲವೂ ನನಸಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ. ಈ ಟೀಮ್ ನೋಡಿದ್ಮೇಲೆ ಮತ್ತೆ ನನಗೆ ಹಳೆ ನೆನಪುಗಳೆಲ್ಲ ಜ್ಞಾಪಕ ಬಂತು. ಮತ್ತು ಸಿನಿಮಾ ಟ್ರೈಲರ್ ನೋಡಿದಾಗ ಬೇರೆ ಥರನೇ ಇದೆ. ನನಗೆ ಅನ್ನಿಸ್ತಾ ಇದೆ, ಅವರೇ ಹೇಳಿದ್ರು ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳೇ, ಧರ್ಮನ ಉಳಿಸೋಕ್ಕೆ ಅಧರ್ಮನ ಅಳಿಸೋಕ್ಕೆ ಶ್ರೀಕೃಷ್ಣ ಬಂದ ಅಂತ. ನನಗೂ ಅನ್ನಿಸ್ತಾ ಇದೆ ಈ ಸಿನಿಮಾ, ಈ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾನ ಉಳಿಸೋಕ್ಕೆ ಮತ್ತು ಕನ್ನಡ ಸಿನಿಮಾಗಳನ್ನ ಬೆಳೆಸೋಕ್ಕೆ ಈ ಅವತಾರದಲ್ಲಿ ಕೃಷ್ಣ ಅವತಾರವಾಗಿ ಎತ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲ ಇಡೀ ತಂಡಕ್ಕೆ ಶುಭವಾಗಲಿ. ನಮಸ್ತೆ. ಜೊತೆಗೆ ನಾವೆಲ್ಲ ಕುಲಬಾಂಧವರು, ಇಲ್ಲಿ ಕೂತಿರೋಂಥ ಎಲ್ಲರೂ ಕುಲಬಾಂಧವರು. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ನನಗೆ ಒಂದು ಫೋನ್ ಮಾಡಿದ ತಕ್ಷಣವೇ ಆಯಿತು ಬರ್ತೀನಿ, ಏನು ವಿಷಯ ಅಂತ ಕೇಳಿದೆ. ನೀವು ಬನ್ನಿ, ಅಲ್ಲಿ ಆಶ್ಚರ್ಯವಾಗಿರುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವತಾರಗಳು ಎಷ್ಟಿದೆ ಅಂತೇಳಿ. ಸೊ ಕೃಷ್ಣ ಅವತಾರಗಳನ್ನ ಕೃಷ್ಣದಿಂದ ಓಪನ್ ಮಾಡಿಸಿದ್ದು ಭಾಳ ಒಂದು ದೊಡ್ಡ ವಿಷಯನೇ ಇದೆ. ಯಾಕೆಂದರೆ ನಾನು ನೋಡ್ದಂಗೆ ಒಂದು ಆಡಿಯೋ ಫಂಕ್ಷನ್ ಆಗಲಿ, ಈ ಥರದ ಒಂದು ಫಂಕ್ಷನ್ಗಳಾಯಿತು ಅಂದರೆ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಅವ್ರನ್ನ ಕಾಣಿಸ್ತಾರೆ. ಬಟ್ ಎಲ್ಲ ಬರೀ ಟೆಕ್ನಿಷಿಯನ್ಸ್ನು ಮತ್ತು ಆತ್ಮೀಯರು ಕೃಷ್ಣದನ್ನೇ ಕರೆಸಿ ಒಂದು ಕೃಷ್ಣ ಅವತಾರನ ಓಪನ್ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಈ ಕೃಷ್ಣ ಅವತಾರ ತುಂಬ ಅದ್ಭುತವಾಗಿ ಹೋಗ್ಬೇಕು. ಯಾಕಂದರೆ ಇವಾಗ ನಾನು ಕೇಳಿದೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಡೈರೆಕ್ಟ್ರು, ಪ್ರೊಡ್ಯೂಸರ್, ಆರ್ಟಿಸ್ಟ್ಗಳ್ದು ಎಲ್ರದ್ದು. ಸೊ ಕಷ್ಟಪಟ್ಟಿರೋದ್ರಿಂದ ಅವ್ರಿಗೆ ಸುಖ ಸಿಗಲೇಬೇಕು, ಸಕ್ಸಸ್ ಆಗಲೇಬೇಕು. ನನಗನ್ಸುತ್ತೆ ಈ ಪಿಕ್ಚರು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂಥರ ಈ ಕಾಂತಾರ ಹೋಯ್ತಲ್ಲ ಆ ಥರ ಹೋಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಇವತ್ತು ನಮ್ಮ ಕವಿಗಳು ಅಂತಲೇ ಹೇಳ್ತಾ ಇರ್ತೀವರ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ, ಅವ್ರಿಗೂ ಕೂಡ ನಮಗೆ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರೆ ನಾವು ಇಲ್ಲ ಅಂತ ಹೇಳೋಕ್ಕಲ್ಲ, ಯಾಕೆಂದ್ರೆ ಆತ್ಮೀಯರಾಗಿರಿಂದ. ಸೊ ವಿಶೇಷವಂದ್ರೆ ಇವತ್ತು ಎಲ್ಲ ಕೃಷ್ಣ ಅನ್ನೋ ಹೆಸರು ಬಂದಿರೋದ್ರಿಂದ ಒಂದು ಈ ಒಂದು ಲಾಂಛನ ಮಾಡಿದ್ದು, ಟೈಟ್ಲ್ ಇರ್ಬೋದು, ಟೀಸರ್ ಇರ್ಬೋದು, ಏನಿರ್ಬೋದು, ಲಾಂಛನ ಮಾಡಿದ್ದೆ ಒಂದು ವಿಶೇಷವಾಗಿತ್ತು ಅಂತ ಅನ್ಸುತ್ತೆ. ಏಕೆಂದರೆ ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಇಷ್ಟಪಟ್ಟು, ನಿರ್ಮಾಪಕ ಇರ್ಬೋದು, ನಿರ್ದೇಶಕ ಇರ್ಬೇಕು, ಕಷ್ಟಪಟ್ಟು ಇಷ್ಟಪಟ್ಟು ಚಿತ್ರವನ್ನು ಮಾಡ್ತಾರೆ. ಆದರೆ ನಮ್ಮ ಪ್ರೇಕ್ಷಕರು ಅದನ್ನು ಒಪ್ಕೊಂಡು ಅದನ್ನು ಬೆಳೆಸ್ಬೇಕು. ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗ ಭಾಳ ಕಷ್ಟದ ಮಟ್ಟದಲ್ಲಿದೆ. ಇಲ್ಲಿ ನಾವೆಲ್ಲ ಒಂದು 5-6 ಲ್ಯಾಂಗ್ವೇಜ್ ಜೊತೆ ನಾವು ಫೈಟ್ ಮಾಡಬೇಕಾಗಿದೆ. ಹಿಂದೆ ಯಾವುದೋ ಒಂದು ಅದರ್ ಲ್ಯಾಂಗ್ವೇಜ್ ಒಂದೇ ಒಂದು ಭಾಷೆಯಲ್ಲಿ ಬಿಡುಗಡೆ ಆಗ್ತಿತ್ತು. ಈಗ ಅದೇ ಭಾಷೆ 5 ಭಾಷೆಯಲ್ಲಿ ಬಿಡುಗಡೆ ಆಗ್ತದೆ, 5-6 ಭಾಷೆಯಲ್ಲಿ ಬಿಡುಗಡೆ ಆಗ್ತದೆ. ಇದ್ರ ಜೊತೆ ಫೈಟ್ ಮಾಡಬೇಕಾಗಿದೆ. ಯಾವುದೇ ನಿರ್ಮಾಪಕನಿಗೆ ನಮಗೆ ಒಂದು ಏನು ಮಾಧ್ಯಮಗಳು ಮುಖ್ಯವಾಗ್ತವೆ ಇವತ್ತು ಕನ್ನಡ ಚಿತ್ರರಂಗವನ್ನು ಬೆಳೆಸಲಿಕ್ಕೆ. ಕನ್ನಡ ಮಾಧ್ಯಮ ಕೂಡ ನಮಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾವುದೇ ನಿರ್ಮಾಪಕ ಇವತ್ತು ಚಿತ್ರರಂಗಕ್ಕೆ ಬಂದು ಅವರ ಹಣವನ್ನು ಎಲ್ಲಿಂದ ತರ್ತಾನೆ, ಹೇಗೆ ತರ್ತಾನೆ ಅನ್ನೋದು ಆ ಪರಮಾತ್ಮನಿಗೆ ಗೊತ್ತಿರ್ತದೆ. ಏಕೆಂದರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಚಿತ್ರವನ್ನು ಮಾಡಬೇಕಾದ್ರೆ. ನಾವು ಒಂದು 10-15 ಪಿಕ್ಚರ್ ಮಾಡಿದ್ವಿ, ಮಾಮ ಒಂದು 20 ಪಿಕ್ಚರ್ ಮಾಡಿದ್ದಾರೆ. ಒಂದೊಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ಒಂದು ತಾಯಿ ಹೊಟ್ಟೆಯಿಂದ ಇನ್ನೊಂದು ಸರಿ ಹುಟ್ಟಂಗೆ ಆಗುತ್ತೆ ಸಿನಿಮಾ ಮಾಡಬೇಕಾದಾಗ. ಸೊ ಈ ಥರ ಒಂದು ಕಷ್ಟಪಟ್ಟು ಸಿನಿಮಾಗಳು ನಾವು ಮಾಡ್ತೀವಿ. ಆ ಒಂದು ನಿರ್ಮಾಪಕನಿಗೆ ಎಲ್ಲರೂ ಕೂಡ ಸಪೋರ್ಟ್ ಇರಬೇಕಾಗತ್ತೆ. ಇವತ್ತು ಎಲ್ಲ ಒಂದು ಚಿತ್ರತಂಡ ಅವರಲ್ಲಿ ಒಂದು ಯಾವ ರೀತಿ ನಾವು ಚಿತ್ರವನ್ನು ಮಾಡಿದ್ವಿ ಅನ್ನೋದನ್ನು ವ್ಯವಹಾರವಾಗಿ ಹೇಳಿದ್ದಾರೆ. ಆ ಚಿತ್ರತಂಡಕ್ಕೆ ಶುಭವಾಗಲಿ. ನಿರ್ದೇಶಕರು ಕೂಡ ಹೊಸದಾಗಿ ಬಂದಿದ್ದಾರೆ, ನಿರ್ಮಾಪಕರು ಕೂಡ ಹೊಸದಾಗಿ ಬಂದಿದ್ದಾರೆ. ನಿಮ್ಗಿಬ್ಬರಿಗೂ ಶುಭ ಕೋರ್ತಾ ಇದ್ದೀನಿ. ದಯವಿಟ್ಟು ಒಳ್ಳೆಯದಾಗಲಿ. ದೇವರು ನಿಮಗೆ ಮುಂದಿನ ಒಂದು ಏನು ಭವಿಷ್ಯ ನಿಮ್ಮ ಉಜ್ವಲವಾಗಲಿ. ನೀವು ಇನ್ನೂ ಅನೇಕ ಚಿತ್ರಗಳನ್ನು ಮಾಡಿ, ನಿರ್ಮಾಪಕರು ಇರ್ಬೋದು, ನಿರ್ದೇಶಕ ಅನೇಕ ಚಿತ್ರಗಳು ಮಾಡಿ ಚಿತ್ರರಂಗ ಒಂದು ದೊಡ್ಡ ಕೊಡುಗೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಈ ಚಿತ್ರತಂಡದ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.